ಈ ಪೀಸ್ಫುಲ್ ಪ್ಲೇಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಈಗಲೇ ಈ ರೀಲ್ನ ಸೇವ್ ಮಾಡ್ಕೊಳ್ಳಿ. ಹಲೋ ಮೈ ಬ್ಯಾಂಗ್ಳೂರ್ ಮೈಸೂರು ಪೀಪಲ್. ನಾವು ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಪ್ಲೇಸ್ನ ವಿಸಿಟ್ ಮಾಡಿದ್ವಿ. ಪ್ರವೀಣ್ ಬರ್ಡೇಗೆ ಜಸ್ಟ್ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ರಾಮನಗರ ಕಡೆಗೆ ಹೊರಟ್ವಿ. ಪ್ರವೀಣ್ಗೆ ಮೈಸೂರು ರೋಡ್ಸ್ ಅಂದರೆ ತುಂಬ ಇಷ್ಟ, ತುಂಬ ಪೀಸ್ಫುಲ್ಲಾಗಿ ಆ್ಯಂಡ್ ಟ್ರಾಫಿಕ್ ಇಲ್ದಿನ ಇರುತ್ತೆ ಅಂತ. ಹಾಗೆ ನಾವು ರಾಮನಗರದಲ್ಲಿ ಊಟ ಮಾಡುವಾಗ ನಿಯರ್ ಬೈ ವಿಸಿಟಿಂಗ್ ಪ್ಲೇಸಸ್ ಅಂತ ನೋಡಿದಾಗ ಈ ಪ್ಲೇಸ್ ಸಿಕ್ತು. ನಾನು ಈ ಪ್ಲೇಸ್ ಬಗ್ಗೆ ತುಂಬ ಇನ್ಸ್ಟಾಗ್ರಾಮಲ್ಲೂ ನೋಡಿದ್ದೆ, ಬಟ್ ಇವತ್ತು ವಿಸಿಟ್ ಮಾಡಿರಲಿಲ್ಲ. ಈಗ ಅನ್ನಿಸ್ತಿದೆ ಇಷ್ಟು ದಿನ ಯಾಕೆ ಈ ಪ್ಲೇಸ್ನ ನಾನು ಮಿಸ್ ಮಾಡಿದೆ ಅಂತ. ಎಷ್ಟು ನೆಮ್ಮದಿ ಇದೆ ಗೊತ್ತಾ ಗೈಸ್. ಪೀಸ್ಫುಲ್ಲಾಗಿ ನೀವು ಒಂದು ಡೇ ಸ್ಪೆಂಡ್ ಮಾಡಬೇಕು ಅಂತ ನೀವು ಇಲ್ಲಿ ಖಂಡಿತ ಬರಲೇಬೇಕು. ಈ ಗಾಳಿ, ಈ ವಾತಾವರಣ ಆ್ಯಂಡ್ ಸುತ್ತ ಎಲ್ಲಿ ನೋಡಿದ್ರು ಈ ಗ್ರೀನರಿ ಗೈಸ್, ಎಷ್ಟು ಪೀಸ್ಫುಲ್ಲಾಗಿದೆ. ಪ್ರವೀಣ್ ಅಂತೂ ತುಂಬ ಹ್ಯಾಪಿಯಾಗಿ ಫೀಲ್ ಆದ ಬರ್ಡೇಗೆ ಇಲ್ಲಿ ಬಂದಿದ್ದು. ಆ್ಯಂಡ್ ನಮಗೊಂದು ಬ್ಲೆಸ್ಸಿಂಗ್ಸು ಸಿಕ್ತು. ನೀವು ನಂದಿ ಹಿಲ್ಸ್ಗೆ ಹೋಗಬೇಕಾಗೇ ಇಲ್ಲ, ಇಲ್ಲಿಗೆ ಬಂದರೆ ಸಾಕು. ನನಗಂತೂ ತಿರುಪತಿ ಹಿಲ್ಸ್ ಮೇಲೆ ಹೋದಷ್ಟು ಫೀಲ್ ಆಯಿತು. ಈ ಪ್ಲೇಸ್ ಹೆಸರು ಶ್ರೀ ಬೆಟ್ಟದ ಸಿದ್ದೇಶ್ವರ ಸ್ವಾಮಿ ಟೆಂಪಲ್ ಅಂತ. ಇನ್ನು ಈ ಥರ ಯೂನಿಕ್ ಪ್ಲೇಸಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ ಇಟ್ಕೊಳ್ಳಿ. ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಆರ್ DM ಮಾಡಿ. ನಾನು ಅಡ್ರೆಸ್ ಡೀಟೇಲ್ಸ್ ಕ್ಯಾಪ್ಷನ್ಸಲ್ಲೂ ಮೆನ್ಷನ್ ಮಾಡಿರ್ತೀನಿ. ನೀವು ಆಲ್ರೆಡಿ ಈ ಪ್ಲೇಸ್ಗೆ ವಿಸಿಟ್ ಮಾಡಿದರೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಇನ್ ಕೇಸ್ ನನ್ನ ರೀಲ್ ನೋಡಿಕೊಂಡು ನೀವು ಈ ಪ್ಲೇಸ್ನ ವಿಸಿಟ್ ಮಾಡಿ ಬಂದರೆ ಹೆಂಗೆ ಅನ್ನಿಸ್ತು ಅಂತ ಮಿಸ್ ಮಾಡ್ದಿನ ಕಮೆಂಟ್ ಮಾಡೋದು ಮರಿಬೇಡಿ. 10 ವರ್ಷಗಳ ಮುಂಚೆ ನಾನು ನಂದಿ ಹಿಲ್ಸಿಗೆ ಹೋಗಿದ್ದೆ. ನಂದಿ ಹಿಲ್ಸಿಗನ್ನು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಈ ಪ್ಲೇಸ್ ಮತ್ತೆ ಮತ್ತೆ ವಿಸಿಟ್ ಮಾಡಬೇಕು ಅನ್ನೋ ಪ್ಲೇಸ್ಗಳಲ್ಲಿ ಇದು ಒಂದು ಆಗಿರುತ್ತೆ. ಥ್ಯಾಂಕ್ ಯು.